ನಮಸ್ಕಾರ. ಸೂರ್ಯ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. 119ನೇ ಜಯಂತ್ಯೋತ್ಸವ. ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅಪ್ರತಿಮ ನಾಯಕ ಭವನ ನಿರ್ಮಾಣಕ್ಕೆ ಈಗಾಗಲೇ 2 ಕೋಟಿ ಅನುದಾನ ನೀಡಲಾಗಿದೆ. ಸಚಿವ ರಹೀಂ ಖಾನ್. ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರ ಹೇಳಿಕೆಯನ್ನು ಖಂಡಿಸಿ ತೃತೀಯ ಭಾಷೆಯನ್ನು ಜಾರಿಗೊಳಿಸಬಾರದೆಂದು ವಿಸ್ಡಮ್ ಸ್ಕೂಲ್ನ ಅಧ್ಯಕ್ಷರಾದ ಮೊಹಮ್ಮದ್ ಆಸಿಫುದ್ದೀನ್ ಆಗ್ರಹಿಸಿದ್ದರು. ಬೀದರ್ ನಗರದ ಚೌಬಾರ ಬಳಿ ಪ್ರೇಮೆಂಬ ಕಾರ್ಮಿಕ ಚರಂಡಿ ಸ್ವಚ್ಛಗೊಳಿಸುವಲ್ಲಿ ಸಾವು. ಕುಟುಂಬಸ್ಥರು ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದರು. ಶೀಲ್ವನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಮೆಂಟ್ ಯಶಸ್ವಿ. ರಾಮಲಲ್ಲಾ ತಂಡಕ್ಕೆ ಪ್ರಥಮ ಬಹುಮಾನ. ಛತ್ರಪತಿ ಶಿವಾಜಿ ಛಾವಾ ತಂಡ ರನ್ನರ್ ಅಪ್. ಏಪ್ರಿಲ್ 7ರಂದು ಗುದ್ಗೆ ಆಸ್ಪತ್ರೆಯಲ್ಲಿ ಮಹಿಳೆಯರಿಗಾಗಿ ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರ. ಸ್ತ್ರೀ ತಜ್ಞ ಡಾಕ್ಟರ್ ಶಾರದಾ ಸಚಿನ್ ಗುದ್ಗೆ. ಸುದ್ದಿಯ ವಿವರಗಳು. ಭಾರತದ ಹಸಿರು ಕ್ರಾಂತಿಯ ಹರಿಕಾರವೆಂದೇ ಖ್ಯಾತರಾದ ಬಾಬು ಜಗಜೀವನ್ ರಾವ್ ಅವರು ಶೋಷಿತ ಸಮುದಾಯದಿಂದ ಬಂದು ದೇಶದ ಉಪಪ್ರಧಾನಿ ಹುದ್ದೆಯವರೆಗೆ ಏರಿದ ಅಪ್ರತಿಮ ನಾಯಕ ಎಂದು ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ಅವರು ಹೇಳಿದ್ದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಬೀದರ್ ಅವರ ಸಂಯುಕ್ತಾಶ್ರಯದಲ್ಲಿ ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 119ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. 1970ರ ದಶಕದಲ್ಲಿ ಭಾರತವು ಎದುರಿಸುತ್ತಿದ್ದ ತೀವ್ರ ಆಹಾರ ಸಮಸ್ಯೆಯನ್ನು ನೀಗಿಸಿ ಕೃಷಿಯಲ್ಲಿ ದೇಶವನ್ನು ಸ್ವಾವಲಂಬಿಯಾಗಿಸಿದ ಕೀರ್ತಿ ಬಾಬು ಜಗಜೀವನ್ ರಾವ್ ರವರಿಗೆ ಸಲ್ಲುತ್ತದೆ. ಆದ್ದರಿಂದಲೇ ಅವರ ಜನ್ಮದಿನವಾದ ಏಪ್ರಿಲ್ 5 ಅನ್ನು ನಾವು ಸಮತಾ ದಿನ ಎಂದು ಆಚರಿಸುತ್ತೇವೆ. ಸುಮಾರು 3 ದಶಕಗಳ ಕಾಲ ಕೇಂದ್ರ ಸಚಿವರಾಗಿ, ರಕ್ಷಣಾ ಸಚಿವರಾಗಿ, 1971ರ ಯುದ್ಧದ ಸಮಯದಲ್ಲಿ ಮತ್ತು ಕೃಷಿ ಸಚಿವರಾಗಿ ಅವರು ನೀಡಿದ ಕೊಡುಗೆ ಅನನ್ಯ. ಸಮಾನತೆಯ ಸಿದ್ಧಾಂತದ ಪ್ರತಿಪಾದಕರಾಗಿದ್ದ ಬಾಬು ಜಗಜೀವನ್ ರವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದು ಇಂದಿನ ಸಮಾಜಕ್ಕೆ ಅಗತ್ಯವಾಗಿದೆ ಎಂದರು. ಮುಂದುವರೆದು ಮಾತನಾಡುತ್ತಾ, ಜಿಲ್ಲೆಯಲ್ಲಿ ಬಾಬು ಜಗಜೀವನ್ ರಾವ್ ಅವರ ಭವನ ನಿರ್ಮಾಣಕ್ಕೆ ಈಗಾಗಲೇ 2 ಕೋಟಿ ಅನುದಾನ ನೀಡಲಾಗಿದೆ. ಅವಶ್ಯಕತೆ ಅನುಗುಣವಾಗಿ ಇನ್ನೂ ಹೆಚ್ಚಿನ ಅನುದಾನ ನೀಡಲಾಗುವುದು. ವೃತ್ತ ನಿರ್ಮಾಣದ ಬಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದರು. ಬಾಬು ಜಗಜೀವನ್ ರಾವ್ ಅವರ ಜನ್ಮದಿನಾಚರಣೆಯ ಸಂದೇಶ ಕಳುಹಿಸಿದ ಅರಣ್ಯ ಜೀವಿಶಾಸ್ತ್ರ ಹಾಗೂ ಪರಿಸರ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ, ಭಾರತದ ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಮಾಜಿ ಉಪಪ್ರಧಾನಿ ದಿವಂಗತ ಬಾಬು ಜಗಜೀವನ್ ರಾವ್ ಅವರ 119ನೇ ಜನ್ಮದಿನದ ಸಮತಾ ದಿನ ಅಂಗವಾಗಿ ಅವರಿಗೆ ಭಕ್ತಿಪೂರ್ವಕ ನಮನಗಳು. ಬಿಹಾರದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಅಸ್ಪೃಶ್ಯತೆಯ ಸವಾಲುಗಳನ್ನು ಮೆಟ್ಟಿ ನಿಂತು ದೇಶದ ಅತ್ಯುನ್ನತ ನಾಯಕರಾಗಿ ಬೆಳೆದು ಇವರು ಕೃಷಿ ಕ್ಷೇತ್ರದಲ್ಲಿ ಭಾರತವನ್ನು ಸ್ವಾವಲಂಬಿಯಾಗಿಸಿದ ಕೀರ್ತಿಯಂದವರು. 1971ರ ಯುದ್ಧದ ವೇಳೆ ರಕ್ಷಣಾ ಸಚಿವರಾಗಿ ಮತ್ತು ದಶಕಗಳ ಕಾಲ ಸಂಸತ್ ಸದಸ್ಯರಾಗಿ ಶೋಷಿತರ ಹಾಗೂ ರೈತರ ಧ್ವನಿಯಾಗಿ ಶ್ರಮಿಸಿದ ಬಾಬೂಜಿಯವರ ಸಮಾನತೆಯ ಆದರ್ಶಗಳು ಇಂದಿಗೂ ನಮಗೆ ಮಾರ್ಗದರ್ಶಕವಾಗಿವೆ. ಅನ್ಯ ಕಾರ್ಯನಿರ್ಮಿತ ಜಿಲ್ಲಾಡಳಿತ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಸಾಧ್ಯವಾಗದಿದ್ದರೂ ಅವರ ತತ್ವಗಳನ್ನು ಪಾಲಿಸುವ ಸಂಕಲ್ಪ ಮಾಡೋಣ ಎಂದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಮಹಾದೇವಿ ಹೆಬ್ಬಾಳೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜೀವನ ಕುರಿತು ವಿಶೇಷ ಉಪನ್ಯಾಸ ನೀಡಿದ್ದರು. ವೇದಿಕೆ ಕಾರ್ಯಕ್ರಮ ಚಾಲನೆಗೂ ಮುನ್ನ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಭಾವಚಿತ್ರ ಮೆರವಣಿಗೆ ನಗರದ ಶಿವಾಜಿ ವೃತ್ತದಿಂದ ಚಾಲನೆಗೊಂಡು ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತದ ಮಾರ್ಗವಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಪ್ರತಿಮೆ ಬಳಿಗೆ ತೆರಳಿ ಅಲ್ಲಿ ಗಣ್ಯರ ಸಮ್ಮುಖದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಪ್ರತಿಮೆಗೆ ಪೂಜೆ ಮಾಡಿ ನಮನ ಸಲ್ಲಿಸಿ ಅಲ್ಲಿಂದ ಅಂಬೇಡ್ಕರ್ ವೃತ್ತ, ರೋಟರಿ ವೃತ್ತ ಮಾರ್ಗವಾಗಿ ಸಾಗಿ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರಕ್ಕೆ ತಲುಪಿತು. ಈ ಸಂದರ್ಭದಲ್ಲಿ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಪಲ್ದಾಳೆ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಯೋಗೇಶ್ ಎಸ್ಪಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಪ್ರಮುಖರಾದ ಚಂದ್ರಕಾಂತ್ ಇಪ್ಪಳಗಾವ್, ಫರ್ನಾಂಡಿಸ್ ಇಪ್ಪಳಗಾವ್, ಮಾರುತಿ ಬೌದ್ಧೆ, ರಾಜು ಕಡ್ಯಾಳ್, ವಿಜಯಕುಮಾರ್ ಸೋನಾರೆ, ರವಿರಾಜ್ ಘೋಡೆ, ಅಭಿ ಖಾಳೆ, ಶಾಮಣ್ಣ ಭಾವ್ಗೆ, ಮಹೇಶ್ ದೊಡ್ಡಿ, ಶಾಮಣ್ಣ ಬೊಂಬುಳ್ಗಿ, ರವಿ ನಿಜಾಂಪುರ್, ಜಾನ್ಸನ್ ಘೋಡೆ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು.
ಹಸಿರು ದೇಶದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರಿಗೆ, ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರಿಗೆ. ನಮ್ಮ ಸಾಮಾಜಿಕ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ, ಸಮರ್ಥ ಆಡಳಿತಗಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ, ಅಪ್ಪಟ ದೇಶಪ್ರೇಮಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ. ಗಣ್ಯರು ಅಂತ ಹೇಳ್ಬೋದು. ದೇಶದ ಪ್ರಗತಿಯಲ್ಲಿ ನಮ್ಮ ಪ್ರಗತಿ ಇದೆ, ಅದರ ಉದ್ಧಾರದಲ್ಲೇ ನಮ್ಮ ಉದ್ಧಾರವಿದೆ, ಅದರ ವಿಮೋಚನೆಯಲ್ಲೇ ನಮ್ಮ ವಿಮೋಚನೆ ಇದೆ ಎನ್ನುವಂಥ ಮಾತುಗಳನ್ನು ಹೇಳಿದಂತೆಯಿಂದ ಈ ವೇದಿಕೆಯಲ್ಲಿ ಜರುಗ್ತಾ ಇದೆ. ಎಲ್ಲ ಬಾಂಧವರು ಕಾರ್ಯಕ್ರಮದಲ್ಲಿ ಉಪಸ್ಥಿತು ಕಾರ್ಯಕ್ರಮಕ್ಕೆ ತಮ್ಮದೇ ಆದಂಥ ಮೆರುಗನ್ನು ನೀಡಿದಿರಿ. ತಮ್ಮ ಎಲ್ಲರ ಪ್ರೀತಿಯ ಒಂದ್ಸಾರಿ ಜೋರಾದ ಚಪ್ಪಾಳೆ ಇರಲಿ ಅಂತ ಕೇಳ್ಕೊಳ್ತಾ ಇದೆ. ದುಡಿದಂಥ ರಾಷ್ಟ್ರೀಯ ನಾಯಕರಾದಂಥ ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮ ಇದಾಗಿದೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1900 ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ विधिसिಕೊಂಡಿದ್ದೇವೆ. जय हिंद, जय कर्नाटक. बहुत बार झगड़ा किए, बहुत बार डिमांड किए, तो इस बार टाइम आ गया है उसका. लास्ट टाइम हम उद्घाटन करे थे, मैं ईश्वर साहब को और सभी समाज के मुखंड मिलके. इस बार HKDB में मैं और ईश्वर साहब मिलके 2 करोड़ रुपए उसको क्लियर ऑलरेडी दे दिए हैं. टेंडर मूवमेंट में है, 8-10 दिन में टेंडर होगा. इससे पहले मैं समाज के मुखंड लोगों से ये रिक्वेस्ट करता हूँ, फर्नांडिस से, राजू से, सभी लोगों से, एक बार वो जो प्लान बना है ना वो देख लो. अगर उसमें और 1-2 करोड़ रुपए लगे तो उसको और सैंक्शन करेंगे. एक बार बनता है, घड़ी घड़ी नहीं बनता. प्लान है ना 5 करोड़ पूरे मिलते, प्लान 5 करोड़ का रहना. फाउंडेशन रहा पक्का मजबूत तो उसको बाद में हम हर साल उसको पेमेंट दे सकते हैं. तो इसके बारे में जितने भी मेरे कॉन्स्टिट्यूंसी में अमाउंट कोई भी रिलीज करो, चाहे सरकार रिलीज करो, चाहे मैं डिस्ट्रिक्ट इंचार्ज मिनिस्टर हो, बगैर मेरे इसके होता नहीं. ऐसा सिस्टम है. हाँ, कौन से भी MLA के रहते, कौन से एरिया में रहते, वो एरिया का MLA का जुडिशियल पावर है. हम दोनों ईश्वर जी मैं मिलके ऐसे बहुत से टोटल हम कम से कम 50 करोड़ ये समाज के लोगों में दिए हैं, इस बार डिवाइड किए हैं. और अभी फंडेडिस बोले 5 करोड़ होना बोल के, डेफिनेटली होता पूरा हम करेंगे. और मैं अभी हमारे अभी कार्ड है उनके एरिया में 50 लाख होना बोल के पूछे थे, उसके लिए मैं 50 लाख मेरे फंड में दे दिया हूँ. वो भी टेंडर मूवमेंट में उन्होंने आगे जैसा उधर दिए वो ने मेरे एरिया में होना मुझे बोल के. तो इसके लिए आप लोगों को बहुत बहुत धन्यवाद बोलता हूँ. बहुत से DC से डिस्कस करेंगे क्योंकि थोड़ा सा समस्या चल रहा है उसमें. सुप्रीम कोर्ट का एक ऑर्डर है कि चौक्स के बारे में, तो वो थोड़ा सा टेक्निकली प्रॉब्लम हो रहा है. मैं और डिस्ट्रिक्ट इंचार्ज मिनिस्टर जी को भी इन्वॉल्व करके उसको कैसा करना है, क्योंकि ऐसे दूसरे बहुत जगह है. ये चौक होना बहुत ही इंपॉर्टेंट है. इसके लिए कुछ ना कुछ करेंगे. हाँ, ಬಾಪು ಜಗಜೀವನ್ ರಾವ್ ಅವರು ಕೂಡ ಒಬ್ಬರು. ಈಗಾಗಲೇ ಮಾನ್ಯ ಮಂತ್ರಿಗಳ ಒಂದು
ಭಾಷಣದಲ್ಲಿ ಓದಿದ್ರಲ್ಲಿ ಅದರ ಬಗ್ಗೆ ಎಲ್ಲವನ್ನು ಹೇಳಿದ್ದಾರೆ. ಇಲ್ಲಿ ಅವರು ಎಲ್ಲೂ ಇದ್ದರು, ಏನು ಮಾಡಿದರು, ಬಾಲ್ಯದಲ್ಲಿ ಏನೇನೋ ಸಂಕಷ್ಟಗಳನ್ನು ಎದುರಿಸಿದ್ರು ಅನ್ನೋದು ಸಾಮಾನ್ಯವಾಗಿ ಇಲ್ಲಿರುವಂಥ ಎಲ್ರಿಗೂ ಗೊತ್ತು. ಬಿಹಾರದ ಅತ್ಯಂತ ಒಂದು ಬಡ ಕುಟುಂಬದಲ್ಲಿ ಕೆಳವರ್ಗದಲ್ಲಿ ಇವರು 1908 ಏಪ್ರಿಲ್ 5ನೇ ತಾರೀಕಿನಿಂದ ಜನನ ಆಗ್ತದೆ. ತಂದೆ ಶೋಭಿರಾವ್, ತಾಯಿ ವಾಸಂತಿ ದೇವಿ. ಭಾಳ ಬಡ ಕುಟುಂಬ ಇವ್ರದ್ದೇನು ಶ್ರೀಮಂತ ಕುಟುಂಬ ಅಲ್ಲ, ಕೆಳವರ್ಗದ ಒಂದು ಸಮುದಾಯ, ಸಣ್ಣ ಕುಟುಂಬ. ಇವರು ಬಾಲ್ಯದಲ್ಲಿ ಭಾಳ ಏನು ಅಂತಂದರೆ ಕುಶಾಗ್ರಮತಿಗಳು, ಭಾಳ ಇಂಟೆಲಿಜೆಂಟ್ ಅಂತಾರಲ್ಲ, ಸೊ ಆ ಥರ ಇವರ IQ ಮಟ್ಟ ಭಾಳ ಹೆಚ್ಚಿತ್ತು ಅಂಥೇಳಿ ಇವರ ಜೀವನ ಚರಿತ್ರೆಯಿಂದ ನಮಗೆ ಗೊತ್ತಾಗ್ತದೆ. ಭಾಳ ಬುದ್ಧಿವಂತರು, ಒಂದು ಧಾರ್ಮಿಕ ಮನೋಭಾವನೆಯನ್ನು ಹೊಂದಿರುವಂಥ ಭಾಳ ಸರಳ ಸಜ್ಜನಿಕೆಯ ಮಗು ಬಾಬು ಜಗಜೀವನ್ ರಾವ್ ಅವರು. ಇವರು ಬಾಲ್ಯದಲ್ಲಿಯೇ ಈ ಜಾತಿ ಪದ್ಧತಿಯ ಅಥವಾ ಜಾತಿ ಅಸ್ಪೃಶ್ಯತೆಯ ಒಂದು ನೋವನ್ನು ಅನುಭವಿಸ್ತಾರೆ. ಅವರು ಯಾವಾಗ ಪ್ರೈಮರಿ ಸ್ಕೂಲನ್ನು ಓದ್ತಾ ಇದ್ರು, ಆ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ ಇವರ ಶಾಲೆಯಲ್ಲಿ. ಆ ಘಟನೆ ಇವರನ್ನು ಭಾಳ ಏನು ಅಂದರೆ ಮನಸ್ಸಿಗೆ ಆಘಾತವನ್ನು ನೀಡ್ತದೆ. ಆ ಶಾಲೆಯಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ, ವಿದ್ಯಾರ್ಥಿಗಳಿಗೆ ಕುಡಿಲಿಕ್ಕೆ 2 ಮಡಿಕೆಯನ್ನು ಇಡ್ತಾ ಇದ್ರಂತೆ. 2 ಗಡಿಗೆ ಒಳಗೆ ನೀರು ಇಡ್ತಾ ಇದ್ರು. ಒಂದು ಮಡಿಕೆಯಲ್ಲಿ ಮೇಲ್ವರ್ಗದ ಮಕ್ಕಳು ಕುಡಿಬೇಕು, ಇನ್ನೊಂದು ಮಡಿಕೆಯಲ್ಲಿ ಕೆಳವರ್ಗದ ಮಕ್ಕಳು ಕುಡಿಬೇಕು ಅಂತೇಳಿ 2 ಮಡಿಕೆ ಇಟ್ಟಾಗ ಅದನ್ನು ನೋಡಿ ಬಾಬು ಜಗಜೀವನ್ ರಾವ್ ಅವರಿಗೆ ತುಂಬ ನೋವಾಗ್ತದೆ. ಯಾಕೆ ಈ ತಾರತಮ್ಯ? ಬೀದರ್ ನಗರದ ವಿಸ್ಡಮ್ ಸ್ಕೂಲ್ನ ಅಧ್ಯಕ್ಷರಾದ ಮೊಹಮ್ಮದ್ ಆಸಿಫುದ್ದೀನ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ಖಂಡಿಸಿ SSLCಯಲ್ಲಿ ತೃತೀಯ ಭಾಷೆಗೆ ಅಂಕಗಳನ್ನು ನೀಡುವುದು ಈಗ ಸರಿಯಲ್ಲ, ಅಂಕಗಳ ಬದಲಿಗೆ ಗ್ರೇಡ್ ನೀಡುವುದು ಸರಿಯಲ್ಲ. ಈಗ SSLC ಪರೀಕ್ಷೆ ಪ್ರಾರಂಭವಾಗಿದ್ದು ಸಚಿವರ ಹೇಳಿಕೆಯಿಂದ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿದೆ. ಇಂತಹ ನಿರ್ಧಾರಗಳು ವೈಯಕ್ತಿಕವಾಗಿ ನಿರ್ಧಾರ ತೆಗೆದುಕೊಳ್ಳಬಾರದು. ತಜ್ಞರು, ವಿದ್ಯಾರ್ಥಿಗಳು, ಪಾಲಕರು, ಸಾರ್ವಜನಿಕರ ಮಾಹಿತಿಯನ್ನು ಪಡೆದುಕೊಂಡು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಸಲಹೆ ಪಡೆದು ಘೋಷಿಸಬೇಕೆಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ವಿಸ್ಡಮ್ ಸ್ಕೂಲ್ನ ಪ್ರಾಂಶುಪಾಲರಾದ ಮೊಹಮ್ಮದ್ ಸಲೀಂ ಅವರು ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾ ಶಿಕ್ಷಣ ಸಚಿವರು ತೃತೀಯ ಭಾಷೆಯನ್ನು ಹಿಂಪಡೆಯಬೇಕೆಂದು ವಿನಂತಿಸಿದ್ದರು. कर्नाटका एजुकेशन मिनिस्टर श्री मधु बंगारप्पा जी ने लास्ट वीक जो स्टेटमेंट दिया, वो स्टेटमेंट एक सरप्राइज़ है और हमारे लिए उस पर बिग कंसर्न है, चिंतन है हमको उस पर कि SSLC में 3rd लैंग्वेज को अब तक जो मार्क्स दिए जाते थे वो मार्क्स के बजाय ग्रेडिंग दी जाएगी। ये स्टेटमेंट ऐसे वक्त सामने आया जबकि SSLC के एग्ज़ाम चल रहे हैं और इस स्टेटमेंट के ज़रिए बच्चे स्टूडेंट्स कंफ्यूज्ड हो गए और डीमोरल हो गए। तो हम चाहते हैं कि ये स्टेटमेंट मिनिस्टर साहब का उजलत में दिया गया है, इसको पॉलिसी मेकर्स, एजुकेशनिस्ट और स्टेक होल्डर्स, पब्लिक ओपिनियन, स्टूडेंट्स, पेरेंट्स, इवन असेंबली में डिस्कशन कराकर इत्मीनान से इस पर गौर किया जाना चाहिए। दूसरी बात यह है कि हमारे मुल्क में गुज़िश्ता डिकेड्स में कोठारी कमीशन ने 3 लैंग्वेज फार्मूला प्रपोज्ड किया था। उसमें एक विजडम और एक समझ है। वो समझ ये है कि इससे स्टूडेंट्स और न्यू जनरेशन में एक नेशनल इंटीग्रेशन प्रमोट होता है और हमारा मुल्क जो लिंग्विस्टिक डाइवर्सिटी है उसमें एक इंटीग्रेशन का माहौल पैदा होता है। ರಾಜ್ಯದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರು ನೀಡಿರುವ ಒಂದು ಪತ್ರಿಕಾ ಪ್ರಕಟಣೆ, ತೃತೀಯ ಭಾಷೆ ಕರ್ನಾಟಕದಲ್ಲಿ 3 ಭಾಷೆಗಳನ್ನು ಪ್ರತಿ ಶಾಲೆಯಲ್ಲಿ ನಡೆಯುತ್ತವೆ. 3ನೇ ಭಾಷೆಯಾದ ಹಿಂದಿ ಅದಕ್ಕೆ ಗ್ರೇಡನ್ನು ನೀಡುವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತಾರೆ. ಅದು ಪರೀಕ್ಷಾ ಸಮಯದಲ್ಲಿ ತೆಗೆದುಕೊಳ್ಳುವುದು ಅಷ್ಟು ಅನುಕೂಲ ಅಲ್ಲ ಅಂತ ನಾನು ನಮ್ಮ ಶಾಲೆ ವತಿಯಿಂದ ಹೇಳಕ್ಕೆ ಬಯಸ್ತೀನಿ.
ಅದೇ ರೀತಿಯಾಗಿ ಇದರಿಂದ ಬಹಳಷ್ಟು ಅನುಕೂಲ ಇರಬಹುದು, ಆದರೆ ಅನಾನುಕೂಲತೆಗಳು ಹೆಚ್ಚಾಗಿವೆ. ಕೊಠಾರಿ ಕಮಿಷನ್ ಅವರ ಪ್ರಕಾರ ತ್ರಿಭಾಷಾ ಸೂತ್ರವನ್ನು ಅಳವಡಿಸುವುದು ಒಂದು ಒಳ್ಳೆಯ ಮಾಹಿತಿ ಅಂತ ಹೇಳುತ್ತಾರೆ. 3 ಭಾಷೆ ಇರುವ ಕಾರಣ ರಾಷ್ಟ್ರೀಯ ಐಕ್ಯತೆಯಲ್ಲಿ ಬಹಳ ಸಹಾಯವಾಗುತ್ತದೆ ಅಂತ ಅಲ್ಲಿ ನಮೂದಾಗಿದೆ. ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಕ್ಕಿಂತ ಮೊದಲು ಶಾಲೆ ಪ್ರಾರಂಭದಲ್ಲಿ ತೆಗೆದುಕೊಂಡರೆ ಅದು ಮಕ್ಕಳಿಗೆ ಗೊಂದಲವನ್ನು ಉಂಟು ಮಾಡುವುದಿಲ್ಲ. ಈಗ ಪರೀಕ್ಷಾ ಸಮಯದಲ್ಲಿ ಇಂಥ ಒಂದು ಮಾಹಿತಿಯನ್ನು ನೀಡಿದರೆ ಮಕ್ಕಳು ಬಹಳ ಗೊಂದಲಕ್ಕೊಳಗಾಗಿದ್ದಾರೆ. ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬರ್ಬೋದಾ ಅಥವಾ ಗ್ರೇಡ್ ಬರ್ಬೋದಾ, ಬಹಳಷ್ಟು ಪ್ರಶ್ನೆಗಳನ್ನು ಮಕ್ಕಳು ನಮಗೆ ಕೇಳ್ತಾ ಇದ್ದರು. ನಾವು ಆಗ ಯಾವುದೇ ಇನ್ನೂ ಗೌರ್ಮೆಂಟ್ ಆರ್ಡರ್ ಬಂದಿಲ್ಲ, ಬಂದ ನಂತರ ಹೇಳಬಹುದಂತ ನಾವು ಉತ್ತರ ನೀಡಿದ್ದೇವೆ. ಬೀದರ್ ನಗರದ ಚೌಬಾರ ಬಳಿ ಜಾಮಿ ಮಸ್ಜಿದ್ ಬಳಿ ಇರುವ ಬೀದರ್ ಮಹಾನಗರ ಪಾಲಿಕೆ ವತಿಯಿಂದ ಚರಂಡಿ ಸ್ವಚ್ಛಗೊಳಿಸುತ್ತಿರುವಾಗ ಪ್ರೇಮ್ ಎಂಬ ವ್ಯಕ್ತಿ ಚರಂಡಿಯ ದುರ್ವಾಸನೆಯಿಂದ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ. ಕುಟುಂಬಸ್ಥರ ಆರೋಪ ಮಾಡಿದ್ದಾರೆ. ನಗರದ ಬ್ರಿಮ್ಸ್ ಆಸ್ಪತ್ರೆಗೆ ಮೃತರ ದೇಹವನ್ನು ತರಲಾಯಿತು. ಕೆಲಕಾಲ ಕುಟುಂಬಸ್ಥರು ಕಾರ್ಮಿಕರು ಜಮಾಯಿಸಿ ತಮ್ಮ ಅಳಲನ್ನು ತೋಡಿಕೊಂಡರು. ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿದ್ದರು. ಈ ಸಂದರ್ಭದಲ್ಲಿ ಕುಟುಂಬಸ್ಥರ ಅಳಲು ಮುಗಿಲು ಮುಟ್ಟಿತ್ತು. ಮಹಾನಗರ ಪಾಲಿಕೆ ಸದಸ್ಯರಾದ ಅಬ್ದುಲ್ ಅಜೀಜ್ ಮುನ್ನಾ, ಅಬ್ದುಲ್ ನಬೀರ್ ಖುರೇಶಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪರಿಹಾರ ಒದಗಿಸಿಕೊಡುತ್ತೇವೆ ಎಂದು ಮಾತನಾಡುತ್ತಾ ಹೇಳಿದ್ದರು. हेलो और ड्यूटी होगा वो 1 बजे तक बोले तो मर जाता पेमेंट डाल दो, दूसरा पेमेंट डाल दो, मंगल को छुट्टी को दूसरा पेमेंट डाल दो। एक दिन नया है तो सस्पेंड कर तुम बोल के बोल रहे यही जो डरा रहे ये की बात है, एक पूरा हमारे बात नहीं। अरे 15 साल हो रहे अब तक परमिट नहीं है, क्या करना, क्या चीज मर गए जाना बोलो। अरे बाल मिट्टी वाले को बोलो पालना बोलो। अरे मेरा बड़ा भाई है, अरे मेरा बड़ा भाई चलेगा भाई भी ड्यूटी के ऊपर। सवेरे गए थे काम के ऊपर, फोन लगाया काम के ऊपर आ रहा हूँ, मेरे को बोले कहा है घर में बच्चों को फोन दो, मैं बोला ड्यूटी के ऊपर हूँ आ रहा हूँ। घर को मैं जाते ही फोन आ गया भाई तेरे को चक्कर आके गिर गया, बोले दूसरा बाजी वाला बचाने तक दे गया, मेरा बड़ा भाई मर गया काम के ऊपर गंदे पड़ के वैसे मेरा जो यहाँ पे है ना म्यूनसिपालिटी में एक लेबर काम कर रहा था, अचानक मर गया। वो लोग है ना रात दिन पूरी गंदगी उठाती बिदर में और हमेशा है ना इनका कोई देखने वाला नहीं है। आज है ना कि माँ एक है ना बीवी का मर्द मर गया, बच्चों का बाप मर गया और इसके लिए कोई देखने वाला नहीं है ना उसको परमिट कर रहे। अगर हमारी मांग ये है कि ये लोग है ना बिदर की गंदगी उठाती और कितनी भी रात को बोलो क्या भी रहा तो है ना ये लोग है ना काम करे, कई बार धरना बैठे और कई बार ये लोग अपनी मांग पूरी रखे तो भी ये लोग कभी इनकी मांगे पूरी नहीं हुई। और अगर ऐसी होते गया तो ये लोग मर जाएंगे, कोई पूछने वाला नहीं रहेगा। एक लेबर है, इन्हों है ना अपने पेट के लिए अपने बीवी बच्चों के लिए है ना ये लोग है ना सुबह से शाम तक है ना पब्लिक के गंदगी साफ कर कर एक डंप करती है। वो उसकी बो भी बहुत खतरनाक होती है। इनके लिए है ना कोई सहूलत ही नहीं है, ना इनका डॉक्टर चेकअप है, ना इनके लिए कोई बीमारी का सपोर्ट है। हम क्या बोल रहे हैं गवर्नमेंट से ये इसको इंसाफ मिलना है और इसकी बीवी को है ना परमिट जॉब मिलना है और जितने भी लेबर है ना परमिट नहीं है उनको पूरे को परमिट करने के लिए हमारी मांग है। पुराने शहर के ओल्ड सिटी जामा मस्जिद के रोड पर पेश आया। प्रेम नामी बलिया के एक एम्प्लॉय लेबर का अचानक डेथ हो गया। इसके लिए हम हुकूमत कर्नाटका से डिमांड करते हैं कि तमाम जितने भी लेबर्स कॉरपोरेशन में काम कर रहे हैं महीने में कम से कम 2 मरतबा उनका मेडिकल चेकअप किया जाए और उनको सेफ्टी टूल्स पूरे दिए जाएँ। हम देखते हैं भारत के हर वो हिस्से में जो भी सफाई कर्मी होते हैं उनको हैंड ग्लोव्स दिए जाते हैं, उनको शूज़ दिए जाते हैं, उनको अलग से ड्रेस दिया जाता है। पिछले 2 साल 3 साल पहले कॉरपोरेशन में शूज़ जो आए थे उसमें करप्शन हुआ, हैंड ग्लोव्स के लिए करप्शन हुआ, ड्रेस के लिए करप्शन हुआ। ये
तमाम चीज़ें मीडिया में भी आई थी। अगर लेबरों के साथ तमाम सेफ्टी टूल्स दिए जाएंगे तो उनकी भी सेफ्टी रहेंगी। प्रेम की उम्र कोई 50, 55, 60 साल नहीं थी, बिल्कुल 30-32 साल नौजवान था, जिसकी बेवा, उनके 3 बच्चे यहाँ पर मौजूद हैं। हम हुकूमत से और म्यूनसिपल कॉरपोरेशन कमिश्नर से ये डिमांड करते हैं बेवा के मरहूम की बेवा को जो है ना जॉब दिया जाए, और जो गवर्नमेंट ऑफ कर्नाटका इंश्योरेंस का पैसा देती है इंश्योरेंस कंपनी से वो दिया जाए। उससे हटकर भी इंचार्ज मिनिस्टर श्री ईश्वर खंडरे जी से भी डिमांड करते हैं, और म्यूनसिपल एडमिनिस्ट्रेशन मिनिस्टर बीदर एमएलए रहीम खान साहब से भी गुजारिश और डिमांड करते हैं कि जिस तरीके से आप ज़िले भर में घूमकर कहीं पर कोई हादसा हो जाता है तो एक अच्छी रकम देते हैं और हादसा होने वालों घरों के साथ ठहरे हुए रहते हैं, उसी तरीके से प्रेम की फैमिली के साथ भी आप इंसानियत के नाते ठहरे हैं। और बल्दिया में जो करप्शन कर जो सेफ्टी टूल्स की बिलें उठाई गए, बोकस बिलें, उसके ऊपर इंक्वायरी होनी चाहिए और इमीडिएटली एक अच्छा फंड जारी करके तमाम लेबर्स को सेफ्टी टूल्स दिए जाएँ, उनको शूज़ दिए जाएँ, हैंड ग्लोव्स दिए जाएँ, उनको मास्क दिए जाएँ और उनको अच्छा सा ड्रेस दिया जाए। और जितने भी डेली वेजेस पे लेबर्स काम कर रहे हैं उनको जो है ना गवर्नमेंट जॉब दिया जाए, उनको रेगुलाइज किया जाए। क्या हमारे घर वाले ने अब क्या करना, 3 बच्चे हैं साहब, हमारे को इंसाफ दो साहब, हम क्या करना अभी, हम कैसा रहना। कितने बजे से सुबह 5 बजे गए साहब, कब पता चला? हमारे को 11 बजे पता चला कि क्या तो हो गया बोल के। हम ऑटो में बैठ के गए तो उधर देखे तो न गिरे थे साहब, हम कैसा जीना साहब, बोलो तुम्हें हमारे को इंसाफ दो साहब। हमारे मेरे छोटे छोटे बच्चे, हमारे को कोई भी नहीं साहब, बहुत कर्जा है हमारे ऊपर। ಶೀಲ್ವಂತ್ ಸೇವಾ ಸಮಿತಿ ವತಿಯಿಂದ ನಗರದ ನೆಹರು ಸ್ಟೇಡಿಯಂನಲ್ಲಿ ನಡೆದ ಶೀಲ್ವಂತ್ ಪ್ರೀಮಿಯರ್ ಲೀಗ್ ನಾಕೌಟ್ ಕ್ರಿಕೆಟ್ ಟೂರ್ನಿಮೆಂಟ್ ಯಶಸ್ವಿಯಾಗಿ ನಡೆಯಿತು. ಈ ಟೂರ್ನಿಮೆಂಟ್ನಲ್ಲಿ ಎಲ್ಲ ಸಮಾಜದ ಒಟ್ಟು 8 ತಂಡಗಳು ಭಾಗವಹಿಸಿದ್ದವು ಎಂದು ಸಮಿತಿಯ ಅಧ್ಯಕ್ಷ ನಾಗರಾಜ್ ಕರ್ಕ್ಯಾಳ್ ಹಾಗೂ ಉಪಾಧ್ಯಕ್ಷ ಉಮೇಶ್ ಕಾಡ್ವ ತಿಳಿಸಿದ್ದಾರೆ. ಟೂರ್ನಿಮೆಂಟ್ ಬೆಳಗ್ಗೆ 8 ಗಂಟೆಗೆ ಆರಂಭಗೊಂಡು ಸಂಜೆ 5:30ರವರೆಗೆ ಪಂದ್ಯಗಳು ನಡೆದವು. ಬಳಿಕ ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು. ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ರಾಮಲಲ್ಲಾ ತಂಡ ಪ್ರಥಮ ಸ್ಥಾನ ಪಡೆದು 15,000 ನಗದು ಬಹುಮಾನ ಹಾಗೂ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಛತ್ರಪತಿ ಶಿವಾಜಿ ಛಾವಾ ತಂಡ ದ್ವಿತೀಯ ಸ್ಥಾನ, ರನ್ನರ್ ಅಪ್ ಪಡೆದು 10,000 ನಗದು ಬಹುಮಾನ ಮತ್ತು ಕಪ್ಪನ್ನು ಪಡೆದುಕೊಂಡಿದೆ. ಎಲ್ಲ ತಂಡಗಳು ಉತ್ತಮ ಪ್ರದರ್ಶನ ನೀಡಿವೆ ಎಂದು ಸಮಿತಿಯ ಆಯೋಜಕರು ತಿಳಿಸಿದ್ದಾರೆ. ಸಮಾಜದ ಯುವಕರಲ್ಲಿ ಕ್ರೀಡಾ ಮನೋಭಾವ ಬೆಳೆಸುವುದು ಹಾಗೂ ಪರಸ್ಪರ ಒಗ್ಗಟ್ಟು ಹೆಚ್ಚಿಸುವ ಉದ್ದೇಶದಿಂದ ಈ ಟೂರ್ನಿಮೆಂಟ್ ಆಯೋಜಿಸಲಾಗಿತ್ತು. ಶೀಲ್ವಂತ್ ಸಮಾಜದ ಯುವಕರು, ಸಮಾಜದ ಬಾಂಧವರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಟೂರ್ನಿಮೆಂಟ್ ಯಶಸ್ವಿಗೊಳಿಸಿದ್ದರು. ಟೂರ್ನಿಮೆಂಟ್ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಸಮಿತಿಯ ಅಧ್ಯಕ್ಷ ನಾಗರಾಜ್ ಕರ್ಕ್ಯಾಳ್ ಹಾಗೂ ಉಪಾಧ್ಯಕ್ಷ ಉಮೇಶ್ ಕಾಡ್ವದ್ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಅಧ್ಯಕ್ಷರಾದ ಶ್ರೀ ಸುನೀಲ್ ಮೊಟ್ಟಿ ಅಣ್ಣ ಅವರು ವೇದಿಕೆಯ ಮೇಲೆ ಆಸೀನರಾಗಬೇಕಾಗಿ ಅವರನ್ನು ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆಗಳ ಮೂಲಕ ಅತಿಥಿಗಳಿಗೆ ನಾವು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಬೇಗ ಬರಬೇಕಾಗಿ ಅವರಲ್ಲಿ ಮನವಿ. ಗೋಪಾಲ್ ಶೀಲ್ವಂತ್ ಮತ್ತು ವೆಂಕಟೇಶ್ ಅವರು ಸಾಗರ್ ಅವರ ಅಪ್ರತಿಭವಾದಂತಹ ಬಹಳಷ್ಟು ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸಿದ್ದಾರೆ. ಅವರಿಗೆ ವೇದಿಕೆ ಮೇಲೆ ಸಾಗರ್ ಶೀಲ್ವಂತ್ ಅವರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೋಪಾಲ್ ಶೀಲ್ವಂತ್ ಮತ್ತು ವೆಂಕಟೇಶ್ ಅವರು. ಶೀಲ್ವಂತ್ ಸೇವಾ ಸಮಿತಿಯ ಸರ್ವ ಸದಸ್ಯರಿಗೂ ಹಾಗೂ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಯುವಕರಿಗೂ ಆಗಮಿಸಿದಂತಹ ಸರ್ವ ಪ್ರೇಕ್ಷಕ ಬಂಧುಗಳಿಗೂ ನಾನು ಹೃತ್ಪೂರ್ವಕವಾದ
सियापति रामचंद्र की, सियापति रामचंद्र की ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ವಿರಮಿಸೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಶಿಲ್ವನ್ ಸಮಿತಿ ರಿಜಿಸ್ಟರ್ ಶಿಲ್ವನ್ ಸಮಿತಿಯು ನಾವು ಕ್ರಿಕೆಟ್ ಪಂದ್ಯವನ್ನು ಈ ವರ್ಷವೇ ಆಡಿಸ್ತಿದ್ದೇವೆ. ಆದ್ದರಿಂದ ನಾವು ಶಿಲ್ವನ್ ಸಮಿತಿಯಿಂದ ಎಲ್ಲ ನಮ್ಮ ಶಿಲ್ವನ್ ಸಮಾಜದವರು ಒಗ್ಗೂಟಬೇಕು, ಒಂದು ಕಡೆ ಕುಂತು ಒಂದು ಕಡೆ ವಿಚಾರ ಮಾಡಿ ನಮ್ಮ ಸಮಾಜ ಬೆಳವಣಿಗೆ ಮಾಡಬೇಕಂತ ಈ ಪಂದ್ಯವನ್ನು ಆಯೋಜಿಸಲಾಗಿದೆ. ಮತ್ತೊಂದೇನೆಂದರೆ ನಮ್ಮ ಸುವರ್ಣಕಾರ ಸಂಘದ ಸುವರ್ಣಕಾರರು ಮತ್ತು ಎಲ್ಲ ಅಂಗಡಿಗಳಿಂದ ಎಲ್ಲರೂ ಒಂದೇ ಜೊತೆಯಲ್ಲಿ ಒಗ್ಗೂಡಿ ಒಂದು ಒಳ್ಳೆಯ ಕೆಲಸ ಅಥವಾ ಏನೋ ಒಂದು ಸಮಾಜ ಕಲ್ಯಾಣ ಕೆಲಸ ಮಾಡಬೇಕಂತೆ ಅದರಿಂದ ಆಯೋಜಿಸಲಾಗಿದೆ. ಶಿಲ್ವನ್ ಸೇವಾ ಸಮಿತಿಯಿಂದ ನಾವು ಕ್ರಿಕೆಟ್ ಪಂದ್ಯವನ್ನು ಇದು ಆಟ ಆಡಿಸೋದಿದೆ. ಮೊದಲ ಸೀಸನು ಎಲ್ಲ ಒಕ್ಕಟ್ಟು ಆಗಬೇಕು ಎಂದು ಶಿಲ್ವನ್ ಸೇವಾ ಸಮಿತಿ ಮತ್ತು ಬಂಗಾರ ಬೆಳ್ಳಿ ಅಂಗಡಿಗಳು ಎಲ್ಲ ವ್ಯಾಪಾರಿಗಳು ಒಂದಾಗಬೇಕು ಎಂದು ಈ ಆಟವನ್ನು ಆಟ ಆಡಿಸುತ್ತಿದ್ದೇವೆ. ಮತ್ತು ಪ್ರತಿ ವರ್ಷ ಈ ವರ್ಷ ಫಸ್ಟ್ ಆಟ ಆಡಿಸಿದ್ದೇವೆ. ನಗರದ ಗುದ್ಗೆ ಆಸ್ಪತ್ರೆಯಲ್ಲಿ ಏಪ್ರಿಲ್ 7ರಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಮಹಿಳೆಯರಿಗಾಗಿ ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ತ್ರೀ ತಜ್ಞ ಡಾಕ್ಟರ್ ಶಾರದಾ ಸಚಿನ್ ಗುದ್ಗೆ ಅವರು ತಿಳಿಸಿದ್ದಾರೆ. ಸ್ತನ ಕ್ಯಾನ್ಸರ್ ತಪಾಸಣೆ ಸೇರಿದಂತೆ ವಿವಿಧ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಉಚಿತ ತಪಾಸಣೆ ಶಿಬಿರ ನಡೆಯಲಿದೆ ಎಂದು ಅವರು ವಿವರಿಸಿದ್ದಾರೆ. ಕ್ಯಾನ್ಸರ್ ಸಂಶೋಧನೆ ಹಾಗೂ ಕ್ಯಾನ್ಸರ್ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ ಡಾಕ್ಟರ್ ಶ್ರೀನಿವಾಸ್ ತೇಜಸ್ವಿ ಆಧಾರ್ ಅವರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಬಸವ ಸೇವಾ ಪ್ರತಿಷ್ಠಾನದ ಬಸವಗಿರಿ ಅಧ್ಯಕ್ಷರಾದ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕೆ ಅಕ್ಕ ಅವರು ಶಿಬಿರವನ್ನು ಉದ್ಘಾಟಿಸಲಿದ್ದಾರೆ. ಹೃದಯ ತಜ್ಞ ಗುದ್ಗೆ ಆಸ್ಪತ್ರೆ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ಶಿಬಿರದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಬಿಕೆ ಸವಿತಾ ಬೆಹೆಂಜಿ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್ ಪಾಟೀಲ್, ರೋಟರಿ ಕ್ಲಬ್ ಆಫ್ ಬೀದರ್ ಕ್ವೀನ್ಸ್ ಅಧ್ಯಕ್ಷರಾದ ಡಾಕ್ಟರ್ ಸುಲೋಚನಾ ಪಾಟೀಲ್, ಇನ್ನರ್ ವೆಲ್ ಕ್ಲಬ್ ಬೀದರ್ನ ಅಧ್ಯಕ್ಷರಾದ ಶ್ರೀಮತಿ ಸುನೈನಾ ಗುತ್ತಿ, ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಆದಿಶ್ ವಾಲಿ, ಕರ್ನಾಟಕ ಸರ್ಕಾರ ಅಕ್ಕಪಡಿಯ ಉಸ್ತುವಾರಿ ಶ್ರೀಮತಿ ಶೈನಿ ಪ್ರದೀಪ್ ಗೋಂಟಿ ಸೇರಿದಂತೆ ಇತರರು ಆಗಮಿಸಲಿದ್ದಾರೆ. ಮಹಿಳೆಯರು ಈ ಉಚಿತ ತಪಾಸಣೆ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಸ್ತ್ರೀ ತಜ್ಞ ಡಾಕ್ಟರ್ ಶಾರದಾ ಸಚಿನ್ ಗುದ್ಗೆ ಅವರು ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.